ನಮಸ್ತೆ ಬಂಧುಗಳೇ, ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ದಯಮಾಡಿ ಬಂಧುಗಳೇ, ಎಚ್ ಎನ್ ಸಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಬೆಲ್ ಬಟನನ್ನು ತಪ್ಪದೇ ಪ್ರೆಸ್ ಮಾಡಿ. ಏನಾಗೋಯ್ತು ರೀ ತಿಮ್ರಾಡಿ ಗ್ಯಾಂಗಿಗೆ ಇದ್ದಕ್ಕಿದ್ದಂಗೆನೇ ಏನು ಮೀಟ್ರೆಲ್ಲ ಫುಲ್ ಆಫ್ ಆಗೋಗಿರಂಗಿದೆ. ಬಬ್ಬ ಧರ್ಮಸ್ಥಳ ಎಪಿಸೋಡ್ ಶುರು ಮಾಡಿದ ಮೇಲಿಂದ ಹತ್ತತ್ರ ಒಂದು ವರ್ಷದಿಂದ ಇವರೊಬ್ಬರ ನೋಡಬೇಕಿತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ, ಟಿ ವಿ ಚಾನಲ್ಗಳಲ್ಲಿ ಬಂದು. ನಮ್ಮ ಹತ್ರ ಅಷ್ಟು ಸಾಕ್ಷಿ ಇದೆ, ಇಷ್ಟು ಸಾಕ್ಷಿ ಇದೆ, ನೂರಾರು ಹತ್ಯೆಗಳನ್ನ ನೋಡಿದವ್ರು ನಮ್ಮ ಹತ್ರ ಇದ್ದಾರೆ, ನೂರಾರು ಅತ್ಯಾಚಾರಗಳನ್ನ ಕಣ್ಣಿಂದ ಕಂಡೋರಿದ್ದಾರೆ. ನಮಗೆ ಒಂದು ಕರೆ ಕೊಟ್ಟರೆ ಸಾಕು, ಬಂದು ಎಲ್ಲ ಸಾಕ್ಷಿ ಸಮೇತವಾಗಿ ಹೇಳ್ಬಿಡ್ತೀವಿ. ಈ ಧರ್ಮಸ್ಥಳದ ಕರಾಳ ಛಾಯೆಯನ್ನು ಬಿಚ್ಚಿಡ್ತೀವಿ. ಹೇಳ್ತಾ 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 ಒಂದೊಂದ ಮಾತಾಡಿದ್ದೀವರು. ಧರ್ಮಸ್ಥಳ ದೇವಸ್ಥಾನವನ್ನು ಬುಲ್ಡೋಜರ್ ಮಾಡಿಬಿಡ್ತಾರಂತೆ, ಕಾವಂದರು ಕಾಂಬಂದರಂತೆ. ಧರ್ಮಸ್ಥಳದಲ್ಲಿ ದಿನಾ ಅತ್ಯಾಚಾರಗಳು, ಕೊಲೆಗಳು ನಡೀತಾನೆ ಇದ್ದಾವಂತೆ. ಇವ್ರ ಹತ್ರ ಸಾಕ್ಷಿಗಳಿದಾವಂತೆ. ನೋಡಿ, ಇವತ್ತು SIT ಆಗಲಿ, ನ್ಯಾಯಾಲಯ ಆಗಲಿ ಬಂದು ಅಟೆಂಡ್ ಮಾಡಿ ಅಂತ ಕರೆದ್ರೂ ಕೂಡ ರಣ ಹೇಡಿಗಳ ಥರ ತಲೆ ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ಇವತ್ತು ಕೂಡ SIT ಬರಲಿಕ್ಕೆ ಹೇಳಿತ್ತು. ಆದರೆ ಇವತ್ತು ಯಾರು ಅಡ್ವೊಕೇಟ್ಗಳು ಬಂದು ಹೇಳ್ತಾರೆ ಇನ್ನು 7 ದಿವಸ ಟೈಮ್ ಬೇಕು ಅಂತೇಳಿ. ಯಾಕೆ 7 ದಿವಸ ಟೈಮ್ ನಿಮಗೆ? ನಿಮ್ಮ ಯೋಗ್ಯತೆಗೆ ನಿಮ್ಮ ಹತ್ರ ಒಂದು ಸಣ್ಣ ಸಾಕ್ಷಿ ಇದ್ರೂ ಬಂದು ಹೇಳೋಕ್ಕಾಗ್ತಿರ್ಲಿಲ್ವ ನಿಮಗೆ? ಇವ್ರು ಹಾಳಾಗೋಗ್ಲಿರಿ, ಇವ್ರು ಪುಡಿ ರೌಡಿಗಳು, ಕೆಟ್ಟ ಕ್ರಿಮಿನಲ್ಗಳು ಇವರು. ಆದರೆ ಈ ಸರ್ಕಾರ ಏನು ಮಾಡ್ತಿದೆ? ಇಡೀ ಸರ್ಕಾರವೇ ಇವ್ರ ಹಿಂದೆ ನಿಂತಿರಬೇಕು. ಇಲ್ಲ ಅಂತೇಳಿದ್ರೆ ಸರ್ಕಾರವನ್ನು ಇವರೇ ಬ್ಲ್ಯಾಕ್ ಮೇಲ್ ಮಾಡ್ತಿರಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, 4 ತಿಂಗಳಾಯಿತು SIT, 4 ತಿಂಗಳು ಮುಗಿತಾ ಬಂತ್ರಿ SIT ಫಾರಮ್ ಆಗಿ ಧರ್ಮಸ್ಥಳ ವಿಚಾರದಲ್ಲಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಕಂಪ್ಲೀಟ್ ಆಗ್ತಾ ಬಂತು, 5ನೇ ತಿಂಗಳಿಗೆ ಬಂತು. ಇಷ್ಟು ದಿವಸ ಆದ್ರೂ ಕೂಡ ಇವ್ನು ತಿಮ್ಮರೋಡಿ, ಮಟ್ಟಣ್ಣನವರು, ಜಯಂತ ಇವರೆಲ್ಲ ಬಿಡಾಡಿ ದನಗಳಂತೆ ಊರೆಲ್ಲ ಓಡಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಈ ಸರ್ಕಾರಕ್ಕೆ ಅವ್ರನ್ನ ಮುಟ್ಟಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ಆ ಪುಡಿ ರೌಡಿಗಳ ಹಿಂದೆ ಸರ್ಕಾರ ಇದೆ ಅಂತ ಅನುಮಾನ ಬರೋದಿಲ್ವ ಯಾರಿಗಾದ್ರೂ? ರಮ್ಯಾ ಅವ್ರಿಗೆ ಯಾರೋ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಅಂದರು ಅಂತ ಹೇಳಿ 24 ಗಂಟೆ ಒಳಗಡೆಗೆ 12 ಜನನ ಅರೆಸ್ಟ್ ಮಾಡ್ತಕ್ಕಂಥ ಗಂಡಸ್ತನ ಇರ್ತಕ್ಕಂಥ ಸರ್ಕಾರಕ್ಕೆ, ಆ ಮರಿಕರ್ಗೆಗೆ RSS ವಿಚಾರದಲ್ಲಿ ಯಾವುದೋ ರಾಜ್ಯದವ್ರು ಏನೋ ಫೋನ್ ಮಾಡ್ದೆ ಅಂತೇಳಿ ಆ ರಾಜ್ಯಕ್ಕೆ ಹೋಗಿ ಅವನ್ನೆಲ್ಲ ಅಡ್ರೆಸ್ ಹುಡ್ಕೊಂಡು, ಆ ಲೊಕೇಶನ್ ಹುಡ್ಕೊಂಡು ಅಲ್ಲಿಂದ ಅವ್ನು ಎತ್ತಾಕೊಂಬರೋಷ್ಟು ದಮ್ಮಿರ್ತಕ್ಕಂಥ ಈ ಸರ್ಕಾರಕ್ಕೆ ಈ ತಿಮ್ಮರೋಡಿ ಅಂತ ಒಬ್ಬ ಪುಡಿನ ಮುಟ್ಟಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ, ಇದು ಇವರ ಅದನ್ನು ತೋರಿಸುತ್ತೋ ಅಥವಾ ಆ ಗ್ಯಾಂಗ್ನ ಬ್ಲ್ಯಾಕ್ ಮೇಲ್ಗೆ ಏನಾದರೂ ಇವ್ರು ಒಳಗಾಗಿದ್ದಾರಾ? ಅಕಸ್ಮಾತ್ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಅಥವಾ ಸರ್ಕಾರದಲ್ಲಿ ಒಳಗಡೆ ಇರ್ತಕ್ಕಂಥವ್ರು ಏನೋ ಷಡ್ಯಂತ್ರ ಮಾಡಿರಬೇಕು. ಅಷ್ಟಿಲ್ಲದೆ DK ಶಿವಕುಮಾರ್ ಸದನದಲ್ಲಿ ನಿಂತ್ಕೊಂಡು ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳ್ತಾರೆ. SIT ಅಡ್ವೊಕೇಟು ಜಗದೀಶ್ ಅವರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರು, ಅವ್ರು ಹೈಕೋರ್ಟಿನ ಜಡ್ಜ್ ಮುಂದೆ ನಿಂತ್ಕೊಂಡು ಹೇಳ್ತಾರೆ ಇದೊಂದು ಹಿಂದೆ ಒಂದು ಷಡ್ಯಂತ್ರ ಇದೆ ಅಂತೇಳಿ. ಯಾರು ಷಡ್ಯಂತ್ರ? ಈ ಪುಡಿ ಕ್ರಿಮಿನಲ್ಗಳ ಷಡ್ಯಂತ್ರನ ಅಥವಾ ಸರ್ಕಾರದ ಭಾಗ ಆಗಿರ್ತಕ್ಕಂಥವ್ರ ಷಡ್ಯಂತ್ರನ? ಷಡ್ಯಂತ್ರ ಅಂತ ಹುಡುಕೊಂಡ್ರೆ ಬರಿಗಣ್ಣಿಗೆ ಭಾಳಷ್ಟು ಕಾಣಿಸುತ್ತೆ ರೀ. ಪ್ರಿಯಾಂಕಾ ಖರ್ಗೆ ಬರೀತಾರೆ, ಲೇಖನ ಬರೀತಾರೆ, ಈ ಕಡೆ ಧರ್ಮಸ್ಥಳಕ್ಕೂ ಜಯ ಅಂತಾರೆ, ಈ ಕಡೆಗೆ ಸೌಜನ್ಯಂಗೂ ಜಯ ಅಂತಾರೆ ಅಂತೇಳಿ. ಅದರ ಅರ್ಥ ಏನು? ಸೌಜನ್ಯನ ಕೇಸಲ್ಲಿ ಧರ್ಮಸ್ಥಳವೇ ಪಾತ್ರಧಾರಿ ಅಂತ ಹೇಳಿ. ಅವ್ರು ಹಾಳಾಗೋಗ್ಲಿರಿ. ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಏನು ಹೇಳಿದ್ರು ಅವತ್ತು? BJP ಅವರು ವೀರೇಂದ್ರ ಹೆಗಡೆಗೂ ಜೈ ಅಂತಾರೆ, ಆ ಕಡೆ ಹೋಗಿ ಸೌಜನ್ಯನ ಮನೆಗೆ ಹೋಗಿ ಅಲ್ಲಿ ಸೌಜನ್ಯಂಗೂ ಜೈ ಅಂತಾರೆ. ಅದರ ಅರ್ಥ ಏನು? ಸೌಜನ್ಯರ ಹತ್ಯೆಯಲ್ಲಿ ವೀರೇಂದ್ರ ಹೆಗಡೆಯವರೇ ನೇರವಾಗಿ ಪಾತ್ರ ಇದೆ ಅಂತ ಹೇಳಿ. ಅಂದರೆ ಈ ಸರ್ಕಾರ ಡಿಸೈಡ್ ಮಾಡಿಬಿಟ್ಟಿತ್ತು, SIT ಫಾರಮ್ ಮಾಡೋಕ್ಕೆ ಮುಂಚೆನೇ ಡಿಸೈಡ್ ಮಾಡಿಬಿಟ್ಟಿತ್ತು, ವೀರೇಂದ್ರ ಹೆಗಡೆಯವ್ರನ್ನ ಇದರಲ್ಲಿ ಸಿಗಾಕಿಸ್ಲೇಬೇಕು, ಧರ್ಮಸ್ಥಳವನ್ನು ಈ ಕೇಸಲ್ಲಿ ಸಿಗಾಕಿಸ್ಲೇಬೇಕು ಅಂತೇಳಿ. ಆ ದುರುದ್ದೇಶ ಇಟ್ಕೊಂಡೇ SIT ಫಾರಮ್ ಮಾಡ್ತು. ಇವರ ಹಣೆ ಬರ ಸರಿ ಇರಲಿಲ್ಲ, ಇವ್ರು ಅಂದ್ಕೊಂಡಿದ್ದಕ್ಕೆಲ್ಲ ಉಲ್ಟಾ ಹೊಡಿತು. ಇಷ್ಟೆಲ್ಲ ಕ್ರಿಮಿನಲ್ ಆಕ್ಟಿವಿಟಿ ಸರ್ಕಾರ ಕಡೆಯಿಂದನೇ ಆಗಬೇಕಾದ್ರೆ ಅದರ ಸುಳಿವು ಈ ಕ್ರಿಮಿನಲ್ಗಳಿಲ್ಲ ಅಂತ ಏನು ಅನಿಸುತ್ತೆ? ಏನೋ ಅವತಾರ ಮಾಡಿದ್ದಾರೆ, ಅದಕ್ಕೋಸ್ಕರ ಅದನ್ನ ಇಟ್ಕೊಂಡೇನೆ ಇವರು ಸಿದ್ದರಾಮಯ್ಯನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಕ್ರಿಮಿನಲ್ಗಳು. ಇಲ್ಲ ಅಂತೇಳಿದ್ರೆ ಈ ಪುಡಿ ರೌಡಿಗಳಿಗೆ ಸರ್ಕಾರ ಹೆದರಬೇಕೇನ್ರಿ? ಅವನು ಸಮೀರನಿಗೆ ಅರೆಸ್ಟ್ ವಾರೆಂಟ್ ಆದಾಗ ಅವನಿನ್ನೂ ಬೆಳ್ತಂಗಡಿಲೇ ಬಿದ್ದಿದ್ದ. ಅವನು ಇದಕ್ಕೋಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಆಂಟಿಸಿಪೇಟರ್ ಬೇಲ್ ತಗೊಳ್ಳೋವರೆಗೂ ಕರ್ನಾಟಕದ ಪೊಲೀಸಿಗೆ ಗೊತ್ತೇ ಆಗಲಿಲ್ಲ ಅವನ್ನ. ಅಷ್ಟು ಹೇಡಿಗಳನ್ನ ಮಾಡಿಬಿಟ್ರ ಕರ್ನಾಟಕ ಪೊಲೀಸ್ನ ಸಿದ್ದರಾಮಯ್ಯನವರೇ ನೀವು. ಶಸ್ತ್ರಾಸ್ತ್ರ ಕೇಸಲ್ಲಿ ತಿಮ್ಮರೋಡಿ ಮನೆಗೆ 3 ನೋಟಿಸ್ ಅನಿಸುತ್ತೆ. ಅಲ್ಲಿರೋ 8ನೇ ಕ್ಲಾಸ್ ಹುಡುಗರು ಹೇಳ್ತಾರೆ ತಿಮ್ಮರೋಡಿ ಎಲ್ಲವನೇ ಅಂಥೇಳಿ. ಆದರೆ ಪೊಲೀಸಿಗೆ, ಸರ್ಕಾರಕ್ಕೆ ಕಾಣಿಸೋದೇ ಇಲ್ಲ. ಚಿನ್ನಯ್ಯನ ಯಾರು ಕರ್ಕೊಂಬಂದರು ಜಯಂತ್ ಮನೆಗೆ ಅಂತ ಹೇಳೋ ವಿಷಯದಲ್ಲಿ ಜಯಂತನೇ ಪಬ್ಲಿಕಾಗಿ ಹೇಳಿಕೆ ಕೊಟ್ಟರು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿತಾನೆ ಚಿನ್ನಯ್ಯ, ಅವನು ನಿನ್ನ ಮನೆ ಕರ್ಕೊಂಡೋಗು ಅಂತೇಳಿ ಗಿರೀಶ್ ಮಠನವರು ನನಗೆ ಸೂಚನೆ ಕೊಟ್ಟಿದ್ದರು. ಅದಕ್ಕೇ ಚಿನ್ನಯ್ಯನ ಕರ್ಕೊಂಡು ನಮ್ಮ ಮನೆ ಕರ್ಕೊಂಡೋದೆ ಅಂತೇಳಿ ಜಯಂತ್ ಗಿರೀಶ್ ಮಠನವ್ರ ಬಗ್ಗೆ ಓಪನ್ ಆಗಿ ಹೇಳ್ತಾನೆ. ಅದು ಇವತ್ತೂ ಕೂಡ ಗಿರೀಶ್ ಮಠನವರು ಆಚೆ ಕಡೆಗೆ ಪೊಗರ್ದಸ್ತಾಗಿ ಓಡಾಡ್ಕೊಂಡವನೇ.
ಇದು ಹೇಡಿ ಸರ್ಕಾರ ಅನ್ಬೇಕಾ, ಅಥವಾ ಬ್ಲ್ಯಾಕ್ ಮೇಲ್ಗೆ ಒಳಗಿರ್ತಂಥ ಕ್ರಿಮಿನಲ್ ಸರ್ಕಾರ ಅನ್ಬೇಕಾ? ಸಿದ್ದರಾಮಯ್ಯವ್ರಿಗೆ ಇದೇ ಪ್ರಶ್ನೆ. ಒಬ್ಬ ಹೇಡಿ ಸಿ ಎಮ್ ಅನ್ಬೇಕಾ, ಅಥವಾ ಬ್ಲ್ಯಾಕ್ ಮೇಲ್ಗೆ ಒಳಗಾಗಿರ್ತಕ್ಕಂಥ ಕ್ರಿಮಿನಲ್ ಸಿ ಎಮ್ ಅನ್ಬೇಕಾ? ಏಕೆಂದರೆ ನೋಡಿ, ಸಿ ಎಮ್ಗೆ ಹಿಂದೂಗಳ ಬಗ್ಗೆ, ಹಿಂದೂ ದೇವಸ್ಥಾನಗಳ ಬಗ್ಗೆ, ಹಿಂದೂ ದೇವರುಗಳ ಬಗ್ಗೆ ಇರ್ತಕ್ಕಂತಹ ದ್ವೇಷ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸತ್ಯ. ಅದೇನೇ ಈ ಪುಡಿಗಳಿಗೂ ಬೇಕಾಗಿದ್ದು. ಈ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರಲ್ಲ ಈ ಯಾರೋ ಈ ಭಿಕ್ಷೆ ಗಿರಾಕಿಗಳು, ಈ ತಿಮ್ರೋಡಿ ಗ್ಯಾಂಗ್ ಅವರು ಮತ್ತು ಲೆಫ್ಟಿಸ್ಟ್ಗಳು, ಇವ್ರಿಗೂ ಅದೇ ಬೇಕಾಗಿದ್ದು. ಸರಿಯೋಗ್ಬಿಡ್ತು. ಸರಿಯಾಗಿರೋ ಕ್ರಿಮಿನಲ್ಗಳು, ಸರಿಯಾಗಿರೋ ಸರ್ಕಾರ, ಎರಡಕ್ಕೂ ತಾಳ್ಮೇಳ ಜುಗಲ್ಬಂದಿ ಚೆನ್ನಾಗಾಗ್ಬಿಡ್ತು. ದೊಡ್ಡ ನಾಟಕನ ಹಣಿಯೋಕ್ಕೆ ಶುರು ಮಾಡಿಬಿಟ್ರು. ಪಾತ್ರಧಾಳಿಗಳು ಇವರು, ಸೂತ್ರಧಾಳಿಗಳು ಹಿಂದೆಗಡೆ ಅವರು. ಯಾವಾಗ ಅಣ್ಣಪ್ಪನ ನರ್ತನ ಶುರುವಾಯಿತು, ಇಡೀ ಕೇಸೇ ಉಲ್ಟಾ ಹೊಡೆಯೋಕ್ಕೆ ಶುರು ಮಾಡ್ತು. ಈಗ ಸರ್ಕಾರ ಮುಖ ಮೂಡಿಸ್ಕೋಬೇಕು, ಆದರೆ ಕ್ರಿಮಿನಲ್ಗಳು ಇವ್ರನ್ನೇ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡೋರೆ. ಅಥವಾ ಹೇಗಾದರೂ ಮಾಡಿ ಒಂದಷ್ಟು ದಿವಸ ಮುಂದೆ ತಳ್ಳಿಬಿಟ್ಟು ಇವೇನು ಈ ಪುಡಿ ಗ್ಯಾಂಗ್ಗಳಿದೆ ಇವರಿಗೆ ಸರ್ಕಾರದ ಕಡೆಯಿಂದನೇ ಒಂದು 3 ವರ್ಷದ ಒಳಗಡೆಗೆ ಶಿಕ್ಷೆ ಬರೋವಂಥ ಕೇಸ್ಗಳನ್ನ ಯಾವ್ದಾದ್ರು ಫಿಟ್ ಮಾಡಿ ಈಸಿಯಾಗಿ ಬೇಲ್ ಸಿಗುತ್ತೆ. ಬೇಲ್ ಸಿಕ್ಕೊಂಡು ಒಂದಷ್ಟು ಜನ ಓಡಾಡ್ಕೊಂಡಿರಲಿ, ಜನನು ಮರ್ತೋಗ್ತಾರೆ. 1 ವರ್ಷ ಆದಮೇಲೆ ಹೊಸದಾಗಿ ಮತ್ತೆ ಸೌಜನ್ಯ ಕಥೆನೋ ಅಥವಾ ಇನ್ನೊಬ್ಬರು ಯಾರೋ ಸುಜಾತ ಭಟ್ ಕಥೆನೋ ಸೃಷ್ಟಿ ಮಾಡ್ಬೋದು. ಈ ಹುನ್ನಾರ ಏನಾದ್ರು ನಡೀತಾ ಇದೆಯಾ? ಒಬ್ಬ ಆರ್ಡಿನರಿ ತಿಮ್ರೋಡಿ, ಒಬ್ಬ ಆರ್ಡಿನರಿ ಮಟ್ಟಣ್ಣನವರು, 4 ಕಾಸಿಗೆ ಯೋಗ್ಯತೆ ಇಲ್ಲದವ್ರು ಇವರು ಈ ಸರ್ಕಾರನ ಅಲ್ಲಾಡಿಸ್ತಾರೆ, ನ್ಯಾಯಾಂಗ ವ್ಯವಸ್ಥೆನ ಅಲ್ಲಾಡಿಸ್ತಾರೆ ಅಂತ ಹೇಳಿದ್ರೆ ಯಾವ ದುಸ್ಥಿತಿಗೆ ಬಂದಿದ್ದೀರಿ ಕರ್ನಾಟಕ? ಇಂಥವ್ರಿಗೂ ಓಟ್ ಹಾಕಿದ್ದೀರಲ್ಲ ಜನ ಅರ್ಥ ಮಾಡ್ಕೋಬೇಕು. ನಮಸ್ಕಾರ.